ಹೆಲ್ತ್ ಕೇರ್ ಡಿವಿಷನ್ ಕಡೆಯಿಂದ ಸಹ ಬರ್ತಾ ಇದ್ದೀವಿ. ನಮ್ಮ ಹೆಸರು ಬಂದ್ಬಿಟ್ಟು ಎಂ ಬಸವರಾಜ್ ಅಂತ. ಅಂದರೆ ನಿಸರ್ಗ ಚಿಕಿತ್ಸಾ ವಿಧಾನಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಬರ್ತಾ ಇದ್ದೀವಿ. ನಿಸರ್ಗ ಚಿಕಿತ್ಸೆ ಅಂದರೆ ಇವುಗಳೆಲ್ಲ ಹಾಸ್ಪಿಟಲೆಲ್ಲ ಬರ್ತಾವೆ ಸರ್, ನೀವು ಕೇಳಿರ್ಬೋದು, ನೋಡಿರ್ಬೋದು. ಎಲ್ಲೆಲ್ಲಿ ಬರ್ತಾವೆ ಅಂದರೆ ಈ ಬೆಂಗಳೂರು ಹೋಗ್ತಾ ನೆಲಮಂಗಲದ ಹತ್ರ ಜಿಂದಾಲ್ ಪ್ರಕೃತಿ ಚಿಕಿತ್ಸಾಲಯ ಕೇಂದ್ರ ಅಂತ ಬರುತ್ತೆ. ಇನ್ನು ಹಾಸನದಲ್ಲಿ ತಣ್ಣೀರಳ್ಳ ಅಂತ ಬರುತ್ತೆ. ಇನ್ನು ಧರ್ಮಸ್ಥಳ ಶಾಂತಿವನ ಹಾಸ್ಪಿಟಲ್ ಅಂತ ಬರ್ತದೆ ಧರ್ಮಸ್ಥಳ ಉಜಿರೆಯಲ್ಲಿ. ನಾವು ಒಂದು ಧರ್ಮಸ್ಥಳ ಉಜಿರೆಯಲ್ಲಿ ದಾವಣಗೆರೆ ಬ್ರಾಂಚ್ ಆಫೀಸ್ ಕಡೆಯಿಂದ ಸಹ ಬರ್ತಾ ಇದ್ದೀವಿ. ಅಂದರೆ ಉದ್ದೇಶ ಏನಂದರೆ ಇವತ್ತಿನ ದಿವಸ ಸರ್ ಮನುಷ್ಯನಿಗೆ ಏನೇ ಕಾಯಿಲೆ ಬಂದರೂ ಸಮೇತ ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ ಇಂಜೆಕ್ಷನ್ನು ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತೀವಿ. ಬಟ್ ಅದರಿಂದ ಕಾಯಿಲೆನೇ ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಕಾಯಿಲೆನೇ ಆಗುತ್ತೆ, ಅದೇ ನಂತರ ರಾಸಾಯನಿಕ ಕೆಮಿಕಲ್ ಪವರ್ ಹೋಗಿ ನಮ್ಮ ಬ್ಲಡಲ್ಲಿ ಹಾಗೆ ಉಳ್ಕೊಳ್ಳೋದ್ರಿಂದ ಕಿಡ್ನಿ ಮೇಲೆ, ಲಿವರ್ ಮೇಲೆ ಸೈಡ್ ಎಫೆಕ್ಟ್ ಆಗೋದು ಹೆಚ್ಚು ಇದೆ ಸಹ. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ನಮ್ಮನ್ನು ನಿಸರ್ಗ ಚಿಕಿತ್ಸಾ ಕೇಂದ್ರದಿಂದ ಕಳಿಸ್ಕೊಡ್ತಿದ್ದಾರೆ. ಅಂದರೆ ನಿಸರ್ಗ ಚಿಕಿತ್ಸೆ ಅಂದರೆ ಅದರಿಂದ ಉಪಯೋಗಗಳು ಏನಂದರೆ ಇದೇ. ಈಗ ನಾವು ಅತಿ ಹೆಚ್ಚು ಕೂತು ಜಾಗದಲ್ಲೇ ಕೂತು ಟೇಬಲ್ ವರ್ಕ್ ಮಾಡೋದ್ರಿಂದ, ಅದು ಅತಿ ಹೆಚ್ಚು ಕೂತಲ್ಲೇ ಕೂತು ಸರ್ವ ಗಾಡಿ ರೈಡ್ ಮಾಡೋದ್ರಿಂದ, ಅದರಲ್ಲಿ ಮನೆಯಲ್ಲಿ ಆಪರೇಟಿಗೆ ಸೀಸರ್ನಂತ ಆಪರೇಷನ್ ಪ್ರಾಬ್ಲಮ್ನಿಂದ, ಅದು ಇವರು ವಾಯು ಸಂಬಂಧ, ವಾತ ಸಂಬಂಧ ಅಂತ ಕಂಡು, ಅದು ಇವರು ತನ್ನದೇ ಆದಂಥ ಒಂದು ವೇಟ್ ಪ್ರಾಬ್ಲಮ್ನಿಂದ, ಈ ಎಲ್ಲ ವಿಧದಲ್ಲಿ ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂಥ ಜನರಲ್ ಫೇಲ್ಗಳು ಸರ್ ಬಂದೇ ಬರ್ತವೆ. ಉದಾಹರಣೆ ಸರ್ ಅಂದರೆ ಸೈಂಟಿಕ ಪ್ರಾಬ್ಲಮ್ಸ್ಗಳು, ಸೊಂಟ ನೋವುಗಳು, ಅದು ಇವರಿಗೆ ಬ್ಯಾಕ್ ಪೇನ್ಸ್, ಬೆನ್ನು ನೋವುಗಳು, ಅದು ಇವರಿಗೆ ಅಸಿಡಿಟಿ, ಅಲ್ಸರ್, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದೇ ಇರುತ್ತೆ. ಅದು ಇವರಿಗೆ ಜಾಯಿಂಟ್ ಪೇನ್ಸ್, ಮಂಡಿ ಮೊಣಕಾಲವೆಲ್ಲ ಬರ್ತವೆ. ಆ ಥರದವರಿಗೆ ನಾವು ಪದೇ ಪದೇ ಇಂಜೆಕ್ಷನ್ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಆಗಲೇ ಹೇಳಿದ್ವಿ ಸರ್ ಚಿಲ್ಲಿ. ಹಾಗಾಗ್ಬಿಟ್ಟು ನಮ್ಮಲ್ಲಿ ಅಂದರೆ ನ್ಯಾಚುರಲ್ ಥೆರಪಿ ಒಳಗೂ ಸಮೇತ 3 ವಿಧದ ಥೆರಪಿ ಬರ್ತಾವ್ರಿ. ಒಂದು ಮಡ್ ಥೆರಪಿ ಅಂತ ನೀವು ಕೇಳಿರ್ಬೋದು, ಮಣ್ಣಿನ ಚಿಕಿತ್ಸೆ ಅಂತ ಮಾಡ್ತಾರೆ. ಧರ್ಮಸ್ಥಳ ಉಜಿರೆಯಲ್ಲಿ ಮಾಡ್ತಾರೆ. ಅಂದರೆ ಉತ್ತದ ಮಣ್ಣನ್ನು ತೊಗೊಂಡ್ಬಿಟ್ಟು ನೀರಿಗೆ ಎಡೆಯನ್ನು ಮಿಕ್ಸ್ ಮಾಡಿಬಿಟ್ಟು ಇಡೀ ನಮ್ಮ ಶರೀರಕ್ಕೆ ಹಚ್ಚತಕ್ಕಂಥ ಒಂದು ವಿಧಾನ ಹಚ್ಚಿದೆ, ಮಡ್ ಥೆರಪಿ ಅಂತ ಬರ್ತದೆ ಆ ಥರ. ಇನ್ನೊಂದು ರೀತಿ ಅಂದರೆ ಅಕ್ಯುಪ್ರೆಷರ್ ಥೆರಪಿ ಅಂತ ಸಮೇತ ಮಾಡ್ತಾರೆ. ಅಂದರೆ ಮುಳ್ಳಿನ ಹಾಸಿಗೆ ಇರುತ್ತೆ, ಅದ್ರ ಮೇಲೆ ಮಲಗಿಸ್ತಾರೆ. ಅಕ್ಯುಪ್ರೆಷರ್ ಆದಾಗ ಪ್ರತಿಯೊಂದು ಆರ್ಗನ್ಸ್ಗೂ ನಾವು ಬಾಡಿ ಸ್ಟಡಿ ಆಗೋದ್ರಿಂದ ಹೆಲ್ತಿಯಾಗಿರ್ತೀವಿ. ಇನ್ನೊಂದು ರೀತಿ ಅಂದರೆ ಮ್ಯಾಗ್ನೆಟಿಕ್ ಥೆರಪಿ ಅಂತ ಸಮೇತ ಬರ್ತದೆ ರೀ. ಮ್ಯಾಗ್ನೆಟಿಕ್ ಥೆರಪಿ ಅಂತ ಆಲ್ಮೋಸ್ಟ್ ನೀವು ನೋಡಿರ್ಬೋದು ರೀ, ಕೇಳಿರ್ಬೋದು ರೀ. ಅಂದರೆ ಬ್ರಾಸ್ಲೆಟ್ ವಾಚ್ ಅಂತ ಕೈಗಳಿಗೆಲ್ಲ ಹಾಕ್ತಾರೆ, ಕೆಲವರು ನೋಡಿರ್ಬೋದು ಆ ಥರ. ಇನ್ನು ಮ್ಯಾಗ್ನೆಟಿಕ್ ಬೆಡ್ ಅಂತ ಬರುತ್ತೆ ಹಾಸಿಗೆ, ಇನ್ನು ಮ್ಯಾಗ್ನೆಟಿಕ್ ವಾಟರ್ ಟ್ಯಾಂಕ್ ಅಂತ ಬರುತ್ತೆ. ಅಯಸ್ಕಾಂತ ನಾವು ನೀರನ್ನು ಕುಡಿಯೋದ್ರಿಂದ ಹೆಲ್ತಿಯಾಗಿರ್ತೀವಿ. ಆ ರೀತಿ ಸರ್ ನಮ್ಮಲ್ಲಿ ಅಂದರೆ ನಿಸರ್ಗ ಚಿಕಿತ್ಸೆ ಒಳಗೇನೆ ಬಯೋಮ್ಯಾಗ್ನೆಟಿಕ್ ಥೆರಪಿ ಒಳಗೆ ಈ ಥರ ಒಂದು ಬಯೋಮ್ಯಾಗ್ನೆಟಿಕ್ ಮಲ್ಟಿಪರ್ಪಸ್ ಬೆಲ್ಟ್ಸ್ ಅಂತ ಬರ್ತದೆ ಸರ್. ನಮ್ಮಲ್ಲಿ ಅಯಸ್ಕಾಂತದ ಮ್ಯಾಗ್ನೆಟಿಕ್ ಪಟ್ಟಿ ಅಂತದಲ್ಲಿ ಬರ್ತದೆ ಸರ್. ಈ ಟೈಪ್ ಇರ್ತದೆ ಸರ್ ಈ ರೀತಿ. ಈ ಥರ ಇದ್ರೊಳಗೆ 12 ಮ್ಯಾಗ್ನೆಟ್ಸ್ ಅನ್ನು ಅಳವಡಿಸಿದ್ದಾರೆ, ಅಂದರೆ ಅಯಸ್ಕಾಂತಗಳನ್ನು ಅಳವಡಿಸಿದ್ದಾರೆ. ಅಂದರೆ ಅಯಸ್ಕಾಂತ ಈ ಥರ ಕಬ್ಬಿಣದ ಅಂತಂದರೆ ಆಕರ್ಷಣೆ ಮಾಡಿದ್ರಲ್ಲ ಮ್ಯಾಗ್ನೆಟು, ಇದು ನಿಮ್ಮ ದೇಹದ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತದೆ. ಈಗ ನಿಮ್ಮ ರಕ್ತದ ಕಣದಲ್ಲಿ ಕೊಬ್ಬಿಣದ ಅಂಶವುಳ್ಳ ದ್ರವ ಹಿಮೋಗ್ಲೋಬಿನ್ ಕಂಟೆನ್ಸ್ ಇದ್ದೇ ಇರುತ್ತೆ, ಐರನ್ ಕಂಟೆನ್ಸು. ಅದೇನು ಮಾಡುತ್ತದೆ, ನೋವು ಬಂದಾಗ ಬ್ಲಡ್ಡನ್ನು ಕ್ಲಾಟ್ ಮಾಡೋ ಸಹಜ, ಎಪ್ಪುಗೆಟ್ಟದು. ಅವಾಗ ಏನಾಗುತ್ತೆ, ಭಾಗದಲ್ಲಿ ನಿಮಗೆ ಭಯಂಕರ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಇದನ್ನು ನಿಮಗೆ ನೋವು ಇರ್ತಕ್ಕಂಥ ಒಂದು ಪೊಸಿಷನ್ಗೆ. ಉದಾಹರಣೆ ಸರ್, ನಿಮ್ಮಲ್ಲಿ ಮನೆಯಲ್ಲಿ ಯಾರಿಗನ್ನ ಸೈಂಟಿಕ ಪ್ರಾಬ್ಲಮ್, ಸೊಂಟ ನೋವು ಇರ್ತಂದ್ರೆ ಅವ್ರನ್ನ ನೇರವಾಗಿ ಸ್ಕಿನ್ ಮೇಲೆ, ನೇರವಾಗಿ ಚರ್ಮದ ಮೇಲೆ ಈ ಥರ ಸೊಂಟಕ್ಕೆ ಪಟ್ಟಿನ ಹಾಕ್ಬೇಕು ಸರ್, ಬೆಲ್ಟನ್ನು. ಈ ಥರ ನಾವು ಸೊಂಟಕ್ಕೆ ಬೆಲ್ಟನ್ನು ಹಾಕೋದ್ರಿಂದ ಇಲ್ಲಿ ನಮಗೆ ಟೋಟಲ್ ಕೆಲಸ ಮಾಡೋದ್ರೆ ಮ್ಯಾಗ್ನೆಟಿಕ್ ವೇವ್ಸ್ಗಳು, ಅಯಸ್ಕಾಂತದ ಅಲೆಗಳು ಹೋಗಿ ನಮ್ಮ ರಕ್ತದಲ್ಲಿ ಬರ್ತಕ್ಕಂಥ ಕೊಬ್ಬಿಣದ ಅಂಶಗಳ ದ್ರವಗಳನ್ನು ಅಯೋನೈಸ್ಗಳು ಶಕ್ತಿಗೊಳಿಸೋದ್ರಿಂದ ಅಲ್ಲಿ ಬ್ಲಡ್ಡನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ, ನರಗಳನ್ನು ಆಕ್ಟಿವ್ಗೊಳಿಸೋದ್ರಿಂದ, ಇದರ ಹೊಲಸ್ತಿರಲ್ಲ ಬೆವರಿ ಮುಖಾಂತರ ಹೊರ ಹಾಕೋದ್ರಿಂದ ಈ ಬಾಧೆಗಿರ್ತಕ್ಕಂಥ ಸೈಟಿಕ್ ಸೊಂಟಾನವರ ಕಂಪ್ಲೀಟ್ ನಾವು ನಿಂತು ಹೋಗುತ್ತೆ. ಈ ಥರದಲ್ಲಿ ಮಲ್ಟಿಪರ್ಪಸ್ ಬೆಟ್ ಆಗುತ್ತೆ. ಸೈಟಿಕ್ ಸೊಂಟಾನ ಒಂದಕ್ಕೆ ಅಂತೇನಲ್ಲ, ಕೆಲವರಿಗೆ ಈ ರೀತಿ ಬೆನ್ನು ಬರ್ತವೆ. ಕೆಲವರು ಅತಿ ಹೆಚ್ಚು ಕೂತಲ್ಲೇ ಕೂತು ಸರ್ವ ಗಾಡಿ ರೈಡ್ ಮಾಡಿದಾಗ ಅದೊಂದು ಮನೆಯಲ್ಲಿ ಆಪರೇಟಿಗೆ ಈ ಸೀಸರ್ನಂತ ಆಪರೇಷನ್ ಇಂದ ಬೆನ್ನಿಗೆ ಒಂದು ಅನಸ್ತೆಸಿಯಾ ಇಂಜೆಕ್ಷನ್ ಅಂತ ಕೊಟ್ಟಿರ್ತಾರೆ. ಹಂಗಾಗಿ ಅವ್ರಿಗೆ ಶೋಲ್ಡರ್ ಪೇನ್, ಭುಜನೋ ಬೆನ್ನೋ ಬರ್ತಾವ್ರೆ. ಆ ಥರ ಸರ್ ನಿಮ್ಮಲ್ಲಿ ಮನೆಯಲ್ಲಿ ಬ್ಯಾಕ್ ಪೇನ್ ಇದ್ರೆ ಅವರು ಸಮೇತ ಬೆನ್ನಿಗೆ ಹಾಕೋದ್ರಿಂದ ಈ ಭಾಗದಲ್ಲಿ ಐಡ್ಲ್ ಆಗಿರ್ತವೆ. ಆ ನರಗಳು ನಮಗೆ ಆಕ್ಟಿವ್ ಆದಾಗ ಈ ಬೆನ್ನಲ್ಲಿರೋ ಹೊಲಸ್ತಿರಲ್ಲ ಬೆವರಿ ಮುಖಾಂತರ ಹೊರ ಹಾಕೋದ್ರಿಂದ ಬೆನ್ನು ಬೆನ್ನಿಗಿಂತ ಭುಜನೋ ಶೋಲ್ಡರ್ ನೋವು ಸಮೇತ ಕಂಪ್ಲೀಟ್ ಆಗೋದು. ಬ್ಯಾಕ್ ಪೇನ್ ಸಮೇತ ಕಂಪ್ಲೀಟ್ ನೋವು ನಿಂತೋಗುತ್ತೆ. ಮತ್ತೆ ಕೆಲವರು ಈಗಿನ ಒಂದು ಫುಡ್ ವೇರಿಯೇಷನ್ ಪ್ರಕಾರ ಕೆಲವರಿಗೆ ಅಸಿಡಿಟಿ, ಅಲ್ಸರ್, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದೇ ಇರುತ್ತೆ. ಅವರು ನಿಮ್ಮಲ್ಲಿ ರ್ಯಾಂಟೇಕ್, ಜಿಂಟೇಕ್ ಅಂತ ಟ್ಯಾಬ್ಲೆಟ್ಸ್ ತಗೊಂತಾರೆ. ಎಷ್ಟು ಟ್ಯಾಬ್ಲೆಟ್ಸ್ ತಗೊಳ್ಳೋದು ಒಳ್ಳೇದಲ್ಲ. ಅಸಿಡಿಟಿ, ಅಲ್ಸರ್, ಗ್ಯಾಸ್ಟ್ರಿಕ್ ಇದ್ರೆ ಬೆಳಿಗ್ಗೆ ಎದ್ದು 2 ಗ್ಲಾಸ್ ನೀರು ಕುಡಿದ್ಬಿಟ್ಟು ಈ ಥರ ಸ್ಟಮಕ್ ಮೇಲೆ ಬೆಲ್ಟನ್ನು ಹಾಕ್ಬೇಕಾಗುತ್ತೆ, ಹೊಟ್ಟೆ ಮೇಲೆ. ಈ ಥರ ಹೊಟ್ಟೆ ಮೇಲೆ ಹಾಕೋದ್ರಿಂದ ಈ ಅಯಸ್ಕಾಂತ ಪವರ್ ಹೋಗಿ ನಮ್ಮ ದೊಡ್ಡ ಕರಡು ಮತ್ತು ಸಣ್ಣ ಕರಡು ಮೇಲೆ ಪವರ್ ಹೋಗಿ ಅಪ್ಲೈ ಆದಾಗ ಕರಳು ಚುರುಕಾಗೋದ್ರಿಂದ ಅಸಿಡಿಟಿ, ಅಲ್ಸರ್, ಗ್ಯಾಸ್ಟ್ರಿಕ್ಗಳು ಕಂಪ್ಲೀಟ್ ಆಗುತ್ತೆ. ಇದೇ ಥರ ಕೆಲವರಿಗೆ ಸಿಸರ್ನಂತ ಆಪರೇಷನ್ ಆಗಿರ್ತವೆ ಬಿಡೋರೆ, ಅವ್ರ ಸಮಯದಲ್ಲಿ ಬಟ್ಟೆ ಕಟ್ಟಿರಲ್ಲ, ಹೊಟ್ಟೆ ಹಂಗೆ ನಿಂತಿರ್ತದೆ, ಅವರು ಸಮೇತ ಬಳಸೋದ್ರಿಂದ ಅವ್ರಿಗೆ ಗರ್ಭಧಾರಣೆ ನೀರನ್ನು ಬೆವರಿ ಮುಖಾಂತರ ಹೊರ ಹಾಕೋದ್ರಿಂದ ಅವ್ರಿಗೆ ಫ್ಯಾಟ್ ಸಮೇತ ಡಿಕ್ರೀಸ್ ಆಗುತ್ತೆ, ಬೊಜ್ಜುಗಳು ಕ್ರಮೇಣ ಕರಗುತ್ತೆ. ಇನ್ನು ಅಸಿಡಿಟಿ, ಗ್ಯಾಸ್ಟ್ರಿಕ್ ಕೂಡ ಕಂಪ್ಲೀಟ್ ಆಗುತ್ತೆ.
ಇನ್ನು ಜಾಯಿಂಟ್ ಪೇನ್ ಕೆಲವರು ವಾಯು ಸಂಬಂಧ ವಾತ ಸಂಬಂಧ ಅಂತ ಕಂಡು ಕೆಲವರಿಗೆ ಮನೆಯಲ್ಲಿ ಫಾದರ್ ಮದರ್ಸ್ ಜಾಯಿಂಟ್ ಪೇನ್ ಬರ್ತದೆ, ಮಂಡಿ ಮೊಣಕಾಲು ನೋವು. ಆ ತರ ಮಂಡಿ ಮೊಣಕಾಲು ನೋವು ಇದ್ರೆ ಅವರು ಈ ತರ ಕಾಲು ನೋವು ಬೆಲ್ಟನ್ನು ಹಾಕ್ಬೋದು ಸರ್. ಜಾಯಿಂಟ್ ಪೇನ್ ಇರ್ತಾರೆ, ರಾತ್ರಿ ಕಾಲಿಗೆ ಹಾಕೊಂಡು ಮಲಗ್ಬಿಟ್ಟು ಬೆಳಗ್ಗೆ ಬಿಚ್ಚಿಕೋದ್ರಿಂದ ಈ ಅಯಸ್ಕಾಂತ ಏನ್ ಮಾಡುತ್ತದೆ, ಸೀದಾ ಅಂಗಾಲಿಂದ ಸೊಂಟಕ್ಕನ್ನ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ, ನರಗಳನ್ನ ಆಕ್ಟಿವ್ಗೊಳಿಸೋದ್ರಿಂದ, ಇದರ ಹೊಲಸ್ತಿನ ಬೆವರಿ ಮುಖಾಂತರ ಹೊರ ಹಾಕೋದ್ರಿಂದ ಸಂಪೂರ್ಣ ಮಂಡಿ ಮೊಣಕಾಲವನ್ನ ಕಂಪ್ಲೀಟ್ ನಾವು ನಿಂತೋಗುತ್ತೆ. ಒಂದ್ ರಾತ್ರಿ ಕಡೆ ಕಾಲಿಗೆ ಹಾಕ್ಬೋದು ಸರ್, ಇನ್ನೊಂದು ರಾತ್ರಿ ಕಡೆ ಕಾಲಿಗೆ ಹಾಕ್ಬೋದು. ಇದನ್ನ ಎರಡು ಕಾಲು ಸಮೇತ ಕಂಪ್ಲೀಟ್ ನಾವು ನಿಂತೋಗುತ್ತೆ. ಕ್ಯೂರ್ ವಿತೌಟ್ ಸರ್ಜರಿ, ವಿತೌಟ್ ಮೆಡಿಸಿನ್ಸ್, ಪದೇ ಪದೇ ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ತಾಳೋ ಅವಶ್ಯಕತೆ ಇರಲ್ಲ. ಇದರಿಂದಲೇ ನೀವು ಗುಣವಾಗ್ತೀರಾ. ಒಬ್ಬರೇ ಅಂತಿರಲ್ಲ, ಫ್ಯಾಮಿಲಿಗೆ ಎಲ್ಲರೂ ಹಾಕೋಬಹುದು, ಎಲ್ಲರೂ ಯೂಸ್ ಮಾಡ್ಬೋದು. ಇದನ್ನ ಒಬ್ಬರಿಗೆ ಅಂತಿರಲ್ಲ, ಮನೆಗೆ ಎಲ್ಲರೂ ಬಳಸ್ಕೊಂಡು ಎಲ್ಲರಿಗೂ ಉಪಯೋಗ ಆಗುತ್ತೆ. ಆಕ್ಚುಲಿ ಅದು ನಾವು ಕುಂತು ಲಾಂಗ್ ರನ್ ಜರ್ನಿ ಮಾಡ್ಬೇಕಾದ್ರೆ ಹಾಕೊಂಡು ಜರ್ನಿ ಮಾಡೋದ್ರಿಂದ ಡಿಸ್ಕ್ ಯಾವುದೇ ಕಾರಣಕ್ಕೂ ಸ್ಲಿಪ್ ಆಗಲ್ಲ ಸರ್, ಫೈನ್ ಬರಲ್ಲ. ಆಕ್ಚುಲಿ ಮಂಡಿ ಪರ್ಪಸ್ ಎಲ್ಲ ಅದಕ್ಕೆ ಯೂಸ್ ಆಗುತ್ತೆ. ಮತ್ತೆ ಅದೇ ರೀತಿಯಲ್ಲಿ ನಿಸರ್ಗವಾಗಿ ಬರ್ತಕ್ಕಂಥ ಹೈಕೂಲ್ ಮಾಸ್ಕ್ ಅಂತ ಹೇಳಿ ಬರ್ತದ್ರಿ. ಇದು ಕಣ್ಣಿನ ಪ್ರಾಬ್ಲಮ್ ಇದ್ರೆ ಇದು ತುಂಬಾ ಉಪಯೋಗ ಇದೆ ಸರ್. ಅಂದ್ರೆ ಸಹ ಕೆಲವರಿಗೆ ಈ ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗಿ ಕೆಲವರಿಗೆ ಕಣ್ಣು ಗುರಿ ಆಗುತ್ತೆ ಕೆಲವರಿಗೆ ಆ ಥರ. ಅದಕ್ಕೆ ಅವ್ರಿಗೆ ಎಕ್ಸಸ್ ಆಫ್ ಹೀಟ್ ಇಂದ ಕೆಲವರಿಗೆ ಕಣ್ಣು ಕೆಂಪಾಗುತ್ತೆ ಕೆಲವರಿಗೆ ಆ ಥರ. ಅದಕ್ಕೆ ರಾತ್ರಿ ಮಲಗಬೇಕಾದ್ರೆ ಟೆನ್ಷನ್ ಇಂದ ಕೆಲವರಿಗೆ ನಿದ್ದೆನೇ ಬರುತ್ತೆ ಇವ್ರಿಗೆ ಆ ಥರ. ಅದಕ್ಕೆ ಇವ್ರಿಗೆ ಕಣ್ಣಿನ ಕೆಳಗಡೆ ಮೇಲೆಗಡೆ ಬ್ಲಾಕ್ ಸರ್ಕಲ್ ಕಪ್ಪು ಮಚ್ಚೆ ಬರುತ್ತೆ ಇವ್ರಿಗೆ ಆ ಥರ ಪ್ರಾಬ್ಲಮ್ ಇದ್ರೆ. ಇದಕ್ಕೆ ಅತಿ ಹೆಚ್ಚು ಕೂತಲ್ಲೇ ಕೂತು ಸ್ಟಡಿ ಮಾಡ್ತಕ್ಕಂಥ ಸಿಸ್ಟಮ್ ಮುಂದೆ ಕೂತು ವರ್ಕ್ ಮಾಡ್ತಕ್ಕಂಥವ್ರಿಗೆ ಏನೋ ಒಂದು ಸ್ಟ್ರೆಸ್ ಜಾಸ್ತಿ ಆಗೋದು, ಒತ್ತಡ ಜಾಸ್ತಿ ಆಗೋದ್ರ ಕೆಲವರಿಗೆ ತಲೆನೋವು ಅರ್ಧ ಲೆವೆಲ್ ಬರ್ತದೆ, ಸಾಫ್ಟ್ ಫ್ಲೂಯಿಡ್ಗೆಲ್ಲ ಬರ್ತದೆ. ಆ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಇದು ಐಕೂಲ್ ಮಾಸ್ಕ್ ಅಂತ ಬರ್ತದೆ ಸರ್. ಅಂದ್ರೆ ಇದ್ರೊಳಗೆ ನಿಸರ್ಗ ಚಿಕಿತ್ಸೆ ಅಳವಡಿಸಿರ್ತಾರೆ. ಲೋಳೆ ರಸ ಇರುತ್ತೆ, ಮ್ಯಾಗ್ನೆಟಿಕ್ ಇರುತ್ತೆ, ನೀಲಿ ಆಯಿಲ್ ಇರುತ್ತೆ, ಇನ್ನು ಕೆಲವೊಂದು ಗಿಡದ ಬೇರಿಂದ ಆಯಿಲ್ ಇದೆ. ಇದನ್ನ ನೀವು ಮನೆಯಲ್ಲಿ ಫ್ರಿಜ್ ಇದ್ರೆ ಒಂದು ಹಾಫ್ ಅನ್ ಅವರ್ ಫ್ರಿಜ್ನಾಗ ಇಟ್ಟು, ಫ್ರಿಜ್ ಇಲ್ಲ ನೀರ್ನಾಗ ಇಟ್ಟು 10ರಿಂದ 15 ನಿಮಿಷ ತರ ಕಣ್ಣಿಗೆ ಹಾಕೊಳ್ಳೋದ್ರಿಂದ ಈ ನಿಸರ್ಗ ಚಿಕಿತ್ಸೆ ಮೆಡಿಸಿನ್ಸ್ ನಮ್ಮ ಕಣ್ಣಲ್ಲಿ ಆವರಿಸ್ಕೊಳ್ಳೋದ್ರಿಂದ, ಎಕ್ಸಸ್ ಆಫ್ ಹೀಟನ್ನ ಕಂಟ್ರೋಲ್ ಮಾಡೋದ್ರಿಂದ ಕಂಪ್ಲೀಟ್ ನಿಮಗೆ ಕಣ್ಣು ಉರಿ ಆದರೆ, ಕಣ್ಣು ಕೆಂಪು ಆದರೆ, ಕಣ್ಣು ರೆಡ್ ಆದರೆ ಕಂಪ್ಲೀಟ್ ಕ್ಲಿಯರಿಟಿ ಆಗುತ್ತೆ. ಅದಕ್ಕೆ ರಾತ್ರಿ ಮಲಗಬೇಕು ನಿದ್ದೆ ಬರಲ್ವ, ಒಂದು 10 ಮಿನಿಟ್ಸ್ ಹಾಕೊಂಡು ಬಿಚ್ಚಿಟ್ಟು ಮಲಗೋದ್ರಿಂದ ನಿದ್ದೆ ಚೆನ್ನಾಗಿ ಬರ್ತದೆ. ಅದಕ್ಕೆ ಇದ್ರ ಕಣ್ಣಿನ ಕೆಳಗಡೆ ಮೇಲೆಗಡೆ ಬ್ಲಾಕ್ ಸರ್ಕಲ್ ಡೈಲಿ ಒಂದು 10 ನಿಮಿಷ 20 ಡೇಸ್ ಬಳಸೋದ್ರಿಂದ ಈ ಬ್ಲಾಕ್ ಸರ್ಕಲ್ ಕಪ್ಪು ಮಚ್ಚೆ ಸಮೇತ ಕಂಪ್ಲೀಟ್ ಹೋಗ್ಲಾಡಿಸುತ್ತೆ. ಇನ್ನು ಕೆಲವರು ತಲೆನೋವು ಅರ್ಧಲ್ಲೇ ಬಿತ್ತರಿಸಿದ್ರೆ ಅವ್ರಿಗೆ ಮನೆಯಲ್ಲಿ ಫ್ರಿಜ್ನಾಗಿಟ್ಟು, ಫ್ರಿಜ್ನ ನೀರ್ನಾಗಿಟ್ಟು 10ರಿಂದ 15 ನಿಮಿಷ ಅಡಿಗೆ ಹಾಕೊಳ್ಳೋದ್ರಿಂದ ಈ ಭಾಗದಲ್ಲಿ ನಮಗೆ ಸೈನೋಟಿಕ್ ತರ ಅಂತ ಬರ್ತವೆ ಸರ್. ತಲೆನೋವು ಬಂದು ಹಿಡ್ಕೊಂಡು ನೋಡಿ ನರ ಅಲ್ಲಿ ಹೊಡಿದಿರ್ತವೆ, ವೀಕ್ನೆಸ್ ಇರ್ತವೆ. ಇದನ್ನ ಹಾಕಿದಾಗ ಏನಾಗುತ್ತೆ, ಸೈನೋಟಿಕ್ ತರ ನಮಗೆ ಚುರುಕಾದ್ರಿಂದ ತಲೆನೋವು ಅರ್ಧಲ್ಲೂ ಸಮೇತ ಕಂಟ್ರೋಲ್ ಆಗುತ್ತೆ ಸರ್. ಇದು ಸಮೇತ ಸರ್ ಮನೆಯಲ್ಲಿ ಯಾರಿಗೆ ತಲೆನೋವು, ಅರ್ಧಲ್ಲೋವು, ಕಣ್ಣು ಉರಿ, ಕಣ್ಣು ಕೆಂಪು ಅಥವಾ ಬ್ಲಾಕ್ ಸರ್ಕಲ್ ಇದು ತುಂಬಾ ಉಪಯೋಗ ಇದೆ. ಇದು ಸಮೇತ ಫ್ಯಾಮಿಲಿಗೆ ಎಲ್ಲರೂ ಹಾಕೋಬಹುದು, ಎಲ್ಲರೂ ಯೂಸ್ ಮಾಡ್ಬೋದು. ಇದನ್ನ ಒಬ್ಬರಿಗೆ ಅಂತಾರಲ್ಲ, ಮನೆಗೆ ಎಲ್ಲರೂ ಬಳಸ್ಕೊಂಡು ಎಲ್ಲರಿಗೂ ಉಪಯೋಗ ಇದೆ. ಫ್ರಿಜ್ ಇಲ್ಲ ಅಂದ್ರೆ ಸರ್ ನಾವೇ ನೀರ್ನಾಗ ಇಡಬೇಕು. ಇದನ್ನ ನೀರ್ ಮನೇಲಿ ನೀರಿನಾಗಿ ಹೀಟ್ ಇರ್ತೀವಲ್ಲ ಆ ಟೈಪ್ ಇಡಬೇಕು. ಇದಷ್ಟು ನೀರೊಳಗೆ ಇಡಬೇಕು, ಇದು ಕಡೆಗೆ ಇಡಬೇಕು. ಈ ರೀತಿ ನೀರೊಳಗೆ ಬಿಟ್ಟು ಇದರಿಂದ ನಮಗೆ ಉಪಯೋಗ ಆಗುತ್ತೆ. ಕೋಲ್ಡ್ ಆಗೋದ್ರಿಂದ ನಮಗೆ ಕಣ್ಣು ಉರಿ ಆದ್ರೆ, ಕಣ್ಣು ಕೆಂಪು ಆದ್ರೆ ಅವಾಯ್ಡ್ ಆಗುತ್ತೆ. ಕಣ್ಣು ಉರಿ, ಕಣ್ಣು ಕೆಂಪು, ತಲೆನೋವು ಅರ್ಧಲ್ಲೋವು ಎಲ್ಲದಕ್ಕೂ ಬೇಕಾಗುತ್ತೆ. ಇದು ಸಮೇತ ಫ್ಯಾಮಿಲಿಗೆ ಎಲ್ಲರೂ ಹಾಕೋಬಹುದು, ಎಲ್ಲರೂ ಯೂಸ್ ಮಾಡ್ಬೋದು. ಇದು ಮಲ್ಟಿ ಪರ್ಪಸ್ ಇದೆ, ಎಲ್ಲಾ ನೋವು ಹಾಕೋಬಹುದು, ಫ್ಯಾಮಿಲಿಗೆ ಎಲ್ಲರೂ ಬಳಸ್ಕೋಬಹುದು. ಅಯಸ್ಕಾಂತ ಬೆಲ್ಟ್ ಎಲ್ಲೆಲ್ಲ ಹೋಗೋದು ಎಲ್ಲದಕ್ಕೂ ಹಾಕೋಬಹುದು, ಫ್ಯಾಮಿಲಿಗೆ ಎಲ್ಲರೂ ಬಳಸ್ಕೋಬಹುದು. ಈ ಹ್ಯಾಂಡ್ ಗ್ಲೌಸ್ ಟೈಪ್ ಐತೇನ್ರಿ? ಹಿಂಗೆ ಹ್ಯಾಂಡ್ ಕೈಗೆ ಯೂಸ್ ಮಾಡಕ್ಕೆ ಜಾಯಿಂಟ್ ಪೇನ್, ಬೈಕ್ ಜಾಸ್ತಿ ಇದು ಮಾಡ್ತೀವಲ್ರಿ ಆ ಥರ, ಅದಕ್ಕೇನ್ರ ಅದಾವೇನು? ಅದಕ್ಕಿಲ್ಲ ಸರ್, ಇದನ್ನೇ ಹಾಕ್ಬೋದು ಬೆಲ್ಟ್ ನಾವು ಇಲ್ಲ ಅದಕ್ಕೆ ಹಾಕ್ಬೋದ್ರ ಜಾಸ್ತಿ? ಇಲ್ಲಿ ನಾವು ಇಲ್ಲಿ ಬೈಕ್ ಅದಕ್ಕೇನ್ರ ಮತ್ತೆ ನಿಮ್ಮಲ್ಲಿ ಅವೈಲೇಬಲ್ ಅದ ಅಂತ ನೋಡಿ. ಯಾಕಂದ್ರೆ ಸರ್ ಈಗ ನಮ್ಮಲ್ಲಿ ಜಾಸ್ತಿ ಈಗ ರೈತರಾಯ್ತು ಯಾರಾದ್ರು ಇವರು ಸ್ವಲ್ಪ ಜಾಸ್ತಿ ಬೈಕ್ ಡ್ರೈವಿಂಗ್ ಮಾಡ್ತಿರ್ತಾರೆ. ಯಾಕಂದ್ರೆ ಅವರಲ್ಲಿ ಕೈ ಪೇನ್ ಟ್ರಸ್ ಜಾಸ್ತಿ ಆಗಿ ಅಲ್ಲಿ ಪೇನ್ ಬರೋ ಚಾನ್ಸ್. ಅದಕ್ಕೇನಾರ ನಿಮ್ಮಲ್ಲಿ ಅವಲ್ಲಿ ಇಂಥ ಐಟಮ್ಸ್ ಯಾವರ ನೈಸರ್ಗ ಚಿಕಿತ್ಸೆ ಒಳಗೆ ಇಲ್ಲ ಅಲ್ರಿ? ಓಕೆ ಓಕೆ ಹಾಂ ಹಾಂ ಇದು ಐ ಮಾಸ್ಕ್ ಚೆನ್ನಾಗಿರುತ್ತೆ ಸರ್. ಐ ಟ್ರಸ್ ಆದರೆ, ಕಣ್ಣು ಉರಿ ಆದರೆ, ಬ್ಲಾಕ್ ಸರ್ಕಲ್ ಹೋಗಲಿಕ್ಕೆ ಅದು ಸಿಸ್ಟಮ್ ಕುಂತು ಕೆಲಸ ಮಾಡ್ತೀವಲ್ಲ, ಏನೋ ಒಂದು ಟ್ರಸ್ ಆಗುತ್ತೆ. ಇದ್ರ ಮೇಲ್ಗಡೆ ಪ್ಲಾಸ್ಟಿಕ್ ಕೋಟಿಂಗ್ ಇರ್ತದೆ ಸರ್. ಅದು ನಮ್ಮಲ್ಲಿ ಅದು ಪ್ರಭಾವ ಬೀರ್ತದೆ ರೀ. ಅದು ಫೈಬರ್ ಕೋಟಿಂಗ್ ಇರುತ್ತೆ ಸರ್. ಫೈಬರ್ ಹಾಂ, ಫೈಬರ್ ಕೋಟಿಂಗ್ ಇದೆ. ಅದು ಅದರಲ್ಲಿ ಇರ್ತಕ್ಕಂಥ ಒಂದು ರಾಸಾಯನಿಕ ವಸ್ತು ಅದು ನಮ್ಮಲ್ಲಿ ಪ್ರಭಾವ ಬೀರ್ತದೆ. ಕಣ್ಣು ಉರಿ ಆದರೆ, ಕಣ್ಣು ಕೆಂಪು ಆದರೆ ಅವಾಯ್ಡ್ ಆಗುತ್ತೆ. ಏನು ಸರ್ ಅದ್ರದ್ದು ಪ್ರೈಸ್?
ಸರ್ ಅದ್ರ ಪ್ರೈಸ್ ಇದ್ರ ಪ್ರೈಸ್ ಏನು ಸರ್? ನಿಮಗೆ ಹೆಲ್ತ್ ಕೇರ್ ಡಿವಿಷನ್ ಧರ್ಮಸ್ಥಳದಲ್ಲಿ ಹಾಸ್ಪಿಟಲ್ ಬರ್ತದೆ, ಶಾಂತಿಯವರ ಹಾಸ್ಪಿಟಲ್ ಅಂತ. ಅಲ್ಲಿ ತಗೋಬೇಕಂತ ಒಂದು 400 ರಿಂದ 500 ರೂಪಾಯಿ ಆಗುತ್ತೆ ಸರ್ ಬೆಲ್ಟ್ ಇದು. ಬಟ್ ಅದು ಶಾಲಾ ಕಾಲೇಜಿಂದ ವಿಸಿಟಿಂಗ್ ಇರೋದ್ರಿಂದ, ಪಂಚಾಯತ್ ಆಫೀಸಲ್ಲಿ ವಿಸಿಟಿಂಗ್ ಇರೋದ್ರಿಂದ ಸ್ಪೆಷಲ್ ಆಫರ್ ಅಂತ ಹಾಂ ಸರ್. ಓನ್ಲಿ ನಿಮಗೆ 300 ರುಪೀಸ್ ಸಿಗ್ತಾ ಇದೆ ಸರ್ ಬೆಲ್ಟ್. ಈ ಧರ್ಮಸ್ಥಳ ಅಂದ್ರೆ ಸರ್ ಇದು 300 ರೂಪಾಯಿ ಆಗುತ್ತೆ. ಹ್ಞೂ ರೀ. ಇದು ಐ ಮಾಸ್ಕ್ ಅಂದ್ರೆ ಇದು ನಿಮಗೆ ಹೆಲ್ತ್ ಕೇರ್ ಡಿವಿಷನ್ ಹೆಲ್ತ್ ಕೇರ್ ಸೆಕ್ಟರ್ ತಗೊಂಡ್ರೆ 325 ರೂಪಾಯಿ ಇದೆ. ಹ್ಞೂ ರೀ. ಸ್ಪೆಷಲ್ ಆಫರ್ ಅಂತ ಡೆಮೋದಿಂದ ಸ್ಪೆಷಲ್ ಆಫರ್ ಅಂತ ಇದು ನಿಮಗೆ ಬರೀ 150 ರೂಪಾಯಿ ಸಿಗುತ್ತೆ ನಿಮಗೆ. ಹಾಂ ಸರ್. 150 ರೂಪಾಯಿ ಆಗುತ್ತೆ. ಎರಡು ಕಂಪ ಇದು 450 ಇದೆ. 450. ಎರಡು ಬೇಕಾದ್ರೆ 450 ಆಗುತ್ತೆ. 450 ರೂಪಾಯಿ. 450 ರೂಪಾಯಿ. ಎಸ್ ಸರ್, ಎಸ್ ಸರ್. ಇದು ಚೆನ್ನಾಗಿರುತ್ತೆ ನೋಡಿದ್ರೆ, ಐ ಪ್ಲಸ್ ಆದರೆ, ಕಣ್ಣು ಉರಿ ಆದರೆ, ಅಥವಾ ಕಣ್ಣು ಕೆಂಪಾದಾಗ, ಅದು ನಾವು ಸಿಸ್ಟಮ್ ಕುಂತು ಕೆಲಸ ಮಾಡಿರ್ತೀವಲ್ಲ, ತಂಪು ಅನ್ನಿಸ್ತದೆ. ಒತ್ತಡ ಐ ಪ್ಲಸ್ ಒತ್ತಡ ಜಾಸ್ತಿ ಆದಾಗ ಕಣ್ಣು ಉರಿ, ಕಣ್ಣು ಕೆಂಪೆಲ್ಲ ಆಗ್ತಿರ್ತೀವೋ ಬೇಕಾಗುತ್ತೆ. ಇನ್ನೊಂದು ಬೆಲ್ಟ್ ಅಂದರೆ ಮನೆಯಾಗ ಎಲ್ಲರೂ ಹಾಕೋಬೋದು ಸರ್ ಬೆಲ್ಟ್ ಅನ್ನ. ಭುಜ, ರೆಕ್ಕೆ, ಶೋಲ್ಡ್ರು, ಬೆನ್ನು. ಅದು ನೀವು ಕಬ್ಬಣದ ಮೇಲೆ ಇಡಬಾರ್ದು ಮೇಡಮ್, ಬಿಸಿನೀರಾಗ ಅದನ್ನ ತೊಳಿಬಾರ್ದು. ಕಬ್ಬಣದ ಮೇಲೆ ಇಡದಂಗಿದ್ದು ಬಿಸಿನೀರಾಗ ಅದು ತೊಳೆದಂಗಿದ್ರೆ 3 ರಿಂದ 4 ವರ್ಷ ತನಕ ಪವರ್ ಇರ್ತದೆ ಲೈಫು.